ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳದಲ್ಲಿ ಬುರುಡೆ ಚೆನ್ನಯ್ಯ ಮಾಡಿದ್ದು ಸಖತ್ ಆಕ್ಟಿಂಗ್. ಎಸ್ಐಟಿ ಬಲಿಯಲ್ಲಿರುವಂತಹ ದೂರುದಾರ ಚೆನ್ನಯ್ಯಗೆ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆ ಮಾಡ್ತಿದ್ದಾರೆ. ದಿನದ 24 ಗಂಟೆಗಳು ಅನಾಮಿಕನ ಮೇಲೆ ಹದ್ದಿನ ಕಣ್ಣನ್ನ ಇರಿಸಿದ್ದಾರೆ. ಈ ಮಧ್ಯೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಧರ್ಮಸ್ಥಳದಿಂದ ತಮಿಳುನಾಡುವರೆಗೆ ವಿಸ್ತರಿಸಿದೆ. ಎಂಥ ನಾಟಕ, ಎಂಥ ಡ್ರಾಮಾ, ಆಸ್ಕರ್ ಅವಾರ್ಡ್ ಕೊಡಬೇಕು. ಮುಖದ ತುಂಬಾ ಮಾಸ್ಕ್ ಹಾಕಿ ಎಸ್ಐಟಿ ಆಪರೇಷನ್ ನಲ್ಲಿ ಪ್ರದರ್ಶನ ಆಗಿದ್ದು ಅದೆಂಥ ನಟನಾ ಚಾತುರ್ಯ. ರೀಲ್ ನಟರು ಕೂಡ ಸೈಡ್ ರೀಲ್ ಆಗುವಂತೆ ನಟಿಸಿದ ಬುರುಡೆ ಚೆನ್ನನ ಪ್ರೌಢಿಮೆ ಅಂತಿಂತದ್ದಲ್ಲ. ರೀಲ್ ಬಿಟ್ಟ ಚೆನ್ನಯ್ಯನಿಗೆ ಈಗ ಎಸ್ಐಟಿ ಲೆಫ್ಟು ರೈಟು. ಬಿಗಿ ಭದ್ರತೆಯಲ್ಲಿ ಭೂರಿ ಚೆನ್ನನಿಗೆ ಎಸ್ಐಟಿ ಡ್ರಿಲ್. 24 ಗಂಟೆಗಳು ದೂರುದಾರನ ಮೇಲೆ ಹದ್ದಿನ ಕಣ್ಣು. ಧರ್ಮಸ್ಥಳದ ನೇತ್ರಾವತಿ ತಟದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಬಯಲು ನಾಟಕ ತೋರಿಸಿದ್ದ ಮಾಸ್ಕ್ ಮ್ಯಾನ್ ಚೆನ್ನಯ್ಯ ಈಗ ಎಸ್ಐಟಿ ಪಂಜರದ ಹಕ್ಕಿ. ಮಾಸ್ಕ್ ಮ್ಯಾನ್ ಬುದ್ಧಿ ಇಲ್ಲದ ಬುರುಡಿಗೆ ಎಸ್ಐಟಿ ಅಧಿಕಾರಿಗಳು ಬಿಸಿನೀರ್ ಕಾಯಿಸುತ್ತಿದ್ದಾರೆ. ಬಿಗಿ ಭದ್ರತೆಯಲ್ಲಿ ವಿಚಾರಣೆ ಕಾವೇರಿದೆ. ದೂರುದಾರನನ್ನ ಎಸ್ಐಟಿ ಅಧಿಕಾರಿಗಳು ಬಿಗಿ ಭದ್ರತೆಯಲ್ಲಿ ಇರಿಸಿದ್ದು ಕೇವಲ ಪ್ಯಾಂಟ್ ಹಾಗೂ ಶರ್ಟ್ ಧರಿಸಲು ಅವಕಾಶ ನೀಡಿದ್ದಾರೆ. ಇನ್ನು ದೂರುದಾರನ ಮೇಲೆ ಎಸ್ಐಟಿ 24 ಗಂಟೆಗಳು ನಿಗಾ ಇರಿಸಿದೆ. ಹಿಂದಿನಿಂದಲೂ ಪಂಚೆ ಅಂಗಿ ಧರಿಸ್ತಾ ಇದ್ದ ಬುರುಡೆ ಚೆನ್ನಯ್ಯನ ದೇಹದಲ್ಲಿ ಕಟ್ಕೊಂಡಿದ್ದ ನೂಲುಗಳನ್ನ ಎಸ್ಐಟಿ ಅಧಿಕಾರಿಗಳು ತೆಗೆಸಿದ್ದಾರೆ. ಬುರುಡೆ ಮ್ಯಾನ್ ಆತ್ಮಹತ್ಯೆಗೆ ಶರಣಾಗುವ ಶಂಕೆ ಹಿನ್ನೆಲೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ. ಇನ್ನು ಎಸ್ಐಟಿ ಅಧಿಕಾರಿಗಳ ತನಿಖೆ ಧರ್ಮಸ್ಥಳದಿಂದ ಮಂಡ್ಯ ಹಾಗೂ ತಮಿಳುನಾಡುವರೆಗೂ ವಿಸ್ತರಿಸುತ್ತಿದೆ. ಮಂಡ್ಯ ತಮಿಳುನಾಡಿಗೂ ಎಸ್ಐಟಿ ತನಿಖೆ ವಿಸ್ತರಿಸಿದ್ದು ದೂರುದಾರನ ಹುಟ್ಟೂರು ತಮಿಳುನಾಡಿನ ಚಿಕ್ಕರಸಿಪಾಳ್ಯಕ್ಕೆ ತೆರಳಿ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ. ಬುರುಡೆ ಚೆನ್ನನ ಸ್ನೇಹಿತರು ಸಂಬಂಧಿಗಳಿಂದ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಅಂದಹಾಗೆ ಚೆನ್ನ ಈ ಹಿಂದೆ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ. 2 ವರ್ಷಗಳ ಹಿಂದೆ ಧರ್ಮಸ್ಥಳಕ್ಕೆ ಬಂದು ಉಜ್ರೆ ಪಂಚಾಯಿತಿ ಕಚೇರಿಯಲ್ಲಿ ಸಫಾಯಿ ಕರ್ಮಚಾರಿಯಾಗಿ ಕೆಲಸ ಮಾಡ್ತಿದ್ದ ಎನ್ನಲಾಗಿದೆ. ಇನ್ನು ಇದೇ ವೇಳೆ ಚೆನ್ನನ 2ನೇ ಪತ್ನಿ ಹಾಗೂ ಮಕ್ಕಳಿಂದಲೂ ಎಸ್ಐಟಿ ಮಾಹಿತಿ ಪಡ್ಕೊಂಡಿದೆ. ಎಸ್ಐಟಿ ಎದುರು ಬುರುಡೆ ರಹಸ್ಯ ಬಿಚ್ಚಿಟ್ಟ ದೂರುದಾರ. ಈ ಮಧ್ಯೆ ಎಸ್ಐಟಿ ಎದುರು ಚೆನ್ನಯ್ಯ ಬುರುಡೆ ರಹಸ್ಯ ಬಿಚ್ಚಿಟ್ಟಿದ್ದಾನೆ ಎನ್ನಲಾಗಿದೆ. ನಾನು ಸುಳ್ಳು ಹೇಳಿದ್ದು ತಪ್ಪು ಅಂತ ಸಹೋದರ ತಾನಾಸಿ ಎದುರು ಬುರುಡೆ ಚೆನ್ನ ತಪ್ಪೊಪ್ಪಿಕೊಂಡಿದ್ದಾನೆ ಎನ್ನಲಾಗಿದೆ. ಹೀಗಾಗಿ ಚೆನ್ನಯ್ಯನಿಗೆ ಆಶ್ರಯ ನೀಡಿದ್ದ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೂ ಎಸ್ಐಟಿ ನೋಟಿಸ್ ನೀಡೋ ಸಾಧ್ಯತೆ ಇದೆ. ನನಗನ್ನಿಸ್ತಾ ಇರ್ತಕ್ಕಂಥದ್ದು ನಮ್ಮ ತನಿಖೆ, ನಮ್ಮ ಎಸ್ಐಟಿ ಸಮರ್ಪಕವಾಗಿದೆ, ಸಮರ್ಥವಾಗಿದೆ. ಅವರು ಈಗ ಮಾಡ್ತಾ ಇದ್ದಾರೆ. NIA ಅವಶ್ಯಕತೆ ಇಲ್ಲ. ನಾವು ತನಿಖೆಯನ್ನು ಭಾಳ ಎಚ್ಚರಿಕೆಯಿಂದ ಹಿರಿಯ ಅಧಿಕಾರಿಗಳು ನಾವು ಮಾಡಿದ್ದೇವೆ, ಕಮಿಟಿ ಮಾಡಿದ್ದೇವೆ. ಅದು ಮಾಡ್ತಾರೆ. ಕಾಲನ ನಿಗದಿ ಮಾಡೋಕ್ಕಾಗೋದಿಲ್ಲ. ಯಾವ ರೀತಿ ವಿಚಾರಗಳು ಬರುತ್ತೆ, ಅವ್ರ ತನಿಖೆನಲ್ಲಿ ಏನು ಸಿಕ್ಕತ್ತೆ ಅವರಿಗೆ ಅದ್ರ ಮೇಲೆ ಹೋಗ್ತಾರೆ. ಆದರೆ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾವು ಹೇಳಿದ್ದೇವೆ. ಒಟ್ಟಾರೆ 10 ದಿನಗಳ ಕಾಲ ಬುರುಡೆ ಚೆನ್ನಯ್ಯನನ್ನ ವಶಕ್ಕೆ ಪಡೆದಿರುವ ಎಸ್ಐಟಿ ಅಧಿಕಾರಿಗಳು ಇಂಚಿಂಚು ಮಾಹಿತಿ ಹೊರಕ್ಕೆ ತೆಗೆದಿದ್ದಾರೆ. ತನಿಖೆ ಮುಂದುವರೆದಿದ್ದು ಮತ್ತಷ್ಟು ಮಾಹಿತಿಗಳು ಹೊರಬರೋ ಸಾಧ್ಯತೆ ಇದೆ. ಮಂಗಳೂರಿನಿಂದ ಕಿರಣ್ ಜೊತೆ ಪರೀಕ್ಷಿತ್, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.